ಹಾಯ್ ಫ್ರೆಂಡ್ಸ್, ಗಾನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kg ಚಿಕನ್ನು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಇದು ಮೊಸರು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟು, ಇದು 2 ಈರುಳ್ಳಿ ಕುಯ್ಕೊಂಡಿದ್ದೀನಿ. ಬಿರಿಯಾನಿ ಪೌಡ್ರು, ಗರಂ ಮಸಾಲ, ಖಾರದ ಪುಡಿ. ಇವಾಗೆಲ್ಲ ರೆಡಿ ಆಗಿದೆ. ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯ್ತಾ ಇದೆ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನ ಇದು ನಾನು ಕಬಾಬ್ ಮಾಡಿರೋದು ಹಾಕಿದ್ದೀನಿ. ಕಬಾಬ್ ಮಾಡಿರೋದು ಹಾಕ್ಬೋದು, ನಾನ್ ವೆಜ್ಜಿಗೆ. ವೆಜ್ಜಿಗೆ ಹಾಕೋಕ್ಕಾಗಲ್ಲ, ಅದಕ್ಕೆ. ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಚಿಕ್ಕ ಸ್ಪೂನು ಅರಿಶಿನ ಪುಡಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ತಿರುಗಿಸಿ, ಎಲ್ಲ ಕಡೆ ಉಪ್ಪೆಲ್ಲ ಹಿಡಿಯುತ್ತೆ ಆವಾಗ. ಈಗ 2 ನಿಮಿಷ ಮೇಲೆ ಮುಚ್ತಾ ಇದ್ದೀನಿ. ಆವಾಗ ನೀರು ಬೀಳುತ್ತೆ ನೋಡಿ, ನೀರು ಬಿಟ್ಟಿದೆ ಇವಾಗ ಚೆನ್ನಾಗಿ. ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಸೊಪ್ಪೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಆವಾಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಯಾವಾಗ ಮಾಡಿದ್ರೂ ಇದೇ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಟ್ರೈ ಮಾಡಿ. ಇವಾಗ ನೆನೆಸಿಟ್ಕೊಂಡಿರೋ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗನ್ನ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲೇ ಹಾಕಬೇಕು ಚಿಕನ್ ಜೊತೆ. ಇದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಎಣ್ಣೆಲಿ, ಟೇಸ್ಟಾಗಿರುತ್ತೆ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ, ಕುಯ್ದಿಟ್ಕೊಂಡಿರೋ ಟೊಮೆಟೊ. ನಾನಿಲ್ಲಿ 3 ಟೊಮೆಟೊನ ತೊಗೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡ್ರು ಒಂದು ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಫುಲ್ ಪ್ಯಾಕೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಗರಂ ಮಸಾಲ ಅರ್ಧ ತೊಗೊಂಡಿದ್ದೀನಿ ನಾನು. ಅರ್ಧ ಹಾಕಿದ್ರೆ ಸಾಕು. ಈಗ 2 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಸಾಕು. 2 ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಸಣ್ಣ ಉರಿ ಇಟ್ಕೊಂಡು ಮಾಡಿ, ಸೀದೋಗುತ್ತೆ ಖಾರದ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾಯಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು. ಇದನ್ನು ಹಾಕಿದ್ಮೇಲೆ ಸಣ್ಣ ಉರಿ ಇಟ್ಕೋಬೇಕು ಇವಾಗ್ಲೂ, ಇಲ್ಲಾಂದರೆ ತಳ ಹಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಇವಾಗ ಅರ್ಧ ಲೋಟ ಮೊಸರು ಹಾಕ್ಕೋತಾಯಿದ್ದೀನಿ. ಅರ್ಧ ಲೋಟ, ಚಿಕ್ಕ ಲೋಟ ಇದೆ. ಅರ್ಧ ನಿಂಬೆಹಣ್ಣು ಅರ್ಧ ಹಾಕಿದ್ರೆ ಸಾಕು. ಇವಾಗ ಮತ್ತೆ ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇವಾಗ ನಾನು 2 ಚಮಚಷ್ಟು ನೀರು ಹಾಕ್ಕೋತಾಯಿದ್ದೀನಿ. 2 ಚಮಚ ಹಾಕ್ಕೊಂಡಿದ್ದೀನಿ ನೋಡಿ, 2ನೇ ಚಮಚ. ಇವಾಗ
ಮತ್ತೆ ತಿರುಗಿಸ್ಬಿಟ್ಟು ಉಪ್ಪೆಲ್ಲ ನೋಡ್ಕೊಳ್ಳಿ. ಈಗ 2 ಪಾವು ಅಕ್ಕಿ ಹಾಕ್ತಾಯಿದ್ದೀನಿ ನಾನು. 2 ಚಮ್ ನೀರಿಗೆ 2 ಪಾವು ಅಕ್ಕಿ ಹಾಕಬೇಕು. ಮತ್ತು ಒಂದು ಸತಿ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕಿದ್ದೀನಿ ನಾನು. ಇವಾಗ ಮೇಲೆ ಮುಚ್ಚುತ್ತಾ ಇದ್ದೀನಿ, ಎಲ್ಲ ತಿರುಗಿಸ್ಬಿಟ್ಟು ಕರೆಕ್ಟಾಗಿದೆ. ಇವಾಗ ನೋಡಿ ಮೇಲೆ ಮುಚ್ಚಿ ಈಗ 2 ವಿಷಲ್ ಆಗಬೇಕು. ನೋಡಿ ಇವಾಗ ಆಗಿದೆ, 2 ವಿಷಲು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ನೋಡಿ ತಟ್ಟೆಗೆ ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.